ಓದೋದನ್ನ ಕಲಿಸಿದ್ದೀನಿ, ಮಾತಾಡೋದನ್ನ ಕಲಿಸಿದ್ದೀನಿ, ಓಡಾಡೋದನ್ನ ಕಲಿಸಿದ್ದೀನಿ, ಆ ಬರೆಯೋದನ್ನ ಕಲಿಸಿದ್ದೀನಿ, ಈ ಬರೆಯೋದನ್ನ ಕಲಿಸಿದ್ದೀನಿ, ABCD ಕಲಿಸಿದ್ದೀನಿ, ಲೆಕ್ಕ ಮಾಡೋದು ಕಲಿಸಿದ್ದೀನಿ, ತಲೆ ಬಾಚ್ಕೊಳ್ಳೋದು ಕಲಿಸಿದ್ದೀನಿ ಅಂದಾಗ ಮಾಡ್ಬಿಟ್ಟಿದೆ. ಬಾಯಿ ಮುಚ್ಕೊಂಡು ನೋಡಿ, ಬಾಯಿ ಮುಚ್ಕೊಂಡು ನಾಯಿ ಕೆಮ್ಮಗಳು ಬರ್ತೈತೆ ಮಾಡಲ. ಏನದು ಏನದು ಭರತನಾಟ್ಯ. ಇದು ಫ್ರೆಂಡ್ಸ್, ಇವರು ನಮ್ಮನ್ನು ನೋಡಿ ಕಂಡಿಡಿದು ನಮ್ಮನ್ನು ಮಾತಾಡ್ಸಿದ್ರು. ತುಂಬ ಚೆನ್ನಾಗಿ. ನಂದು ಸಾಯಿಬಾಬನ್ ತಲೆ ಆಗ್ಬಿಡ್ರಿ. ಸಾಯಿಬಾಬನ್ ತಲೆ ಥರ ಆಗ್ಬಿಟ್ಟಿದೆ ನನ್ನ ತಲೆ. ಈ ಮಾಡೋಡ್ಕೊಂಡು ಕುಂತಿದ್ದಾಳೆ. ಕುಡಿದೆ ಬೋಸ್ಟ್ ಕೊಡಿದೆ ಬೋಸ್ಟ್ ಬೋಸ್ಟ್ ಬೋಸ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂಥೇಳಿ. ತುಂಬ ದಿನಗಳಾಯಿತು. ತುಂಬ ದಿನಗಳ ನಂತರ ನಾನು ತುಂಬಾ ಲಾಂಗ್ ಟರ್ಮಾಗಿ ವೀಡಿಯೋ ಹಾಕ್ತಾಯಿದ್ದೀನಿ. ಕಾರಣ ಏನಂತಂದರೆ ಗೊತ್ತೇ ಇದೆ ಎಲ್ರಿಗೂ, ನೀವು ವ್ಯೂಸ್ ಕಮ್ಮಿ ಕೊಡ್ತಾ ಇದ್ದೀರಾ ನನಗೆ ಅಂಥೇಳಿ. ವ್ಯೂಸ್ ಕೊಡಿ ಪ್ಲೀಸ್, ಚೆನ್ನಾಗಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಡೈಲಿ ಅಲ್ದಿದ್ರು ದಿನನಾದರೂ ಹಾಕ್ತೀನಿ. ನೋಡಿ, ನಮ್ಮ ಕೂಗು ಇಲ್ಲಿ ನೆಲ ಒರೆಸ್ತಾ ಇದ್ದಾಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು. ನಾನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎಷ್ಟು ಅಡುಗೆ ಮಾಡಿದ್ದೀನಿ, ಎಷ್ಟು ಥರದ್ದು ರೆಡಿ ಮಾಡಿದ್ದೀನಿ ಅಂದರೆ ಅಡುಗೆ ವೆರೈಟಿ ಅಲ್ಲ. ನೋಡಿ, ಇಲ್ಲಿ ಕಾಯಿ ತುರಿದು ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ. ಈ ಕಡೆ ಇಲ್ಲಿ ಯಾವುದಪ್ಪ ಅದು ಸೊಪ್ಪು, ಕಿರಿಕ್ಸಾಲೆ ಸೊಪ್ಪು ಅಂತಾರಲ್ವ, ಇದರಲ್ಲಿ ಕಿರಿಕ್ಸಾಲೆ ಸೊಪ್ಪಿನ ಒಂದು ಬಸ್ಸಾರಿಗೆ ರೆಡಿ ಆಗ್ತಾ ಇದೆ. ಹಾಗೆ ಇಲ್ಲಿ ಈ ಬಾಣಲಿ ಚಿತ್ರಾನ್ನಕ್ಕೆ ಜೋಡಿಸಿಟ್ಟಿರೋಂಥದ್ದು ತೊಳೆದು ಇವಾಗ ನಾನು ಚಿತ್ರಾನ್ನ ಮಾಡಬೇಕು. ಹಾಗೆ ಸಾಯಂಕಾಲಕ್ಕೆ ಸಾಂಬಾರು ಮಾಡಿಬಿಡ್ತೀನಿ. ಈಗ ಅಲ್ಲಿ ಟೈಮ್ ಬಂದು ಎಷ್ಟು ಗೊತ್ತಾ? ಟೈಮ್ ಎಷ್ಟು ಅಷ್ಟ? ಟೈಮ್ ಬಂದು ಸುಮಾರು 7-7:15 ಆಗಿದೆ. ಅರ್ಲಿ ಮಾರ್ನಿಂಗ್ ಇಷ್ಟ ಆಗಿದೆ. ತೋರಿಸ್ತೀನಿ ತಡೀರಿ. ಸೊಪ್ಪಿನ ಸಾರು, ಇದು ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಬೇಳೆ ರೆಡಿಯಾಗಿದೆ, ಬೇಳೆ ಸೊಪ್ಪು ರೆಡಿಯಾಗಿದೆ, ಬೆಂದು ರೆಡಿಯಾಗಿದೆ. ಇವಾಗ ಒಗ್ಗರಣೆ ಹಾಕಬೇಕು. ಇದಕ್ಕೆಲ್ಲ ಜೋಡಿಸಿಟ್ಟಿದ್ದೀನಿ. ಫ್ರಿಜ್ಜಲ್ಲೂ ಕೂಡ ಎತ್ತಿಟ್ಟಿದ್ದೀನಿ. ಈರುಳ್ಳಿ ಎಲ್ಲ ಹೆಚ್ಚಿ ನಾನು ಏನು ಮಾಡಿದ್ದೀನಿ ಅಂದರೆ, ಈ ಮಿಕ್ಸಿಗೆ ಕಾಯಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಈ ಥರ ತಕ್ಕೊಂಬಿಟ್ಟು ಇದರಲ್ಲಿ ಹಾಕಿಡುವಂಥದ್ದು. ನೋಡಿ, ಈ ಬಾಕ್ಸಿಗೆ ಹಾಕಿರ್ತೀನಿ. ಯಾಕೆ ಅಂತಂದರೆ ನಾವು ಜಾಸ್ತಿ ಯೂಸ್ ಮಾಡಲ್ಲ. ಯೂಸ್ ಮಾಡಿದ್ರು ಅಂದ್ರೂ ಏನಕ್ಕಪ್ಪ ಅಂತಂದರೆ ಬಸ್ಸಾರಿಗೆ ಮಾತ್ರ ನಾನು ಯೂಸ್ ಮಾಡೋಂಥದ್ದು. ಹಾಗಾಗ್ಬಿಟ್ಟು ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊತೀನಿ. ಇಲ್ಲಾಂದರೆ ಕಾಯಿ ಚಿಪ್ ಸಮೇತ ಕಾಯಿ ಒಳಗಡೆ ಕಾಯಿ ಚಿಪ್ ಸಮೇತ ಕಾಯಿನ ಅಲ್ಲೇ ಬಿಟ್ಬಿಟ್ರೆ ಫ್ರಿಜ್ಜಲ್ಲಿ ಇಟ್ಟು ಕೂಡ ಒಂಥರ ಗಟ್ಟಿಗಾಗ್ಬಿಡುತ್ತೆ. ಈ ಥರ ತುರಿದು ಬಸ್ಸಾರಿಗೆ ಹಾಕ್ಲಿಕ್ಕೆ ಬರಲ್ಲ, ಕೊಬ್ಬರಿ ಆದಂಗೆ ಆಗ್ಬಿಡುತ್ತೆ. ಹಾಗಾಗಿ ನಾನು ಈ ಒಂದು ಐಡಿಯಾ ಮಾಡ್ತಾ ಇರೋಂಥದ್ದು. ಫ್ರೆಂಡ್ಸ್, ಏನು ಅಂದರೆ ನಾವು ಮೊನ್ನೆ ಎಲ್ಲ ಹೋಗಿದ್ವಿ, ನಾನು ನನ್ನ ಮಗಳು. ಅಲ್ಲಿ ಒಂದೆರಡು ಕ್ಲಿಪ್ಪಿಂಗ್ನ ತೊಗೊಂಡೆ. ನಾನು ಒಂದು ವ್ಯೂವರು ಕೂಡ ಸಿಕ್ಕಿದ್ರು. ಅವರು ಇನ್ಸ್ಟಾಗ್ರಾಮಲ್ಲಿ ನಮ್ಮ ವೀಡಿಯೋ ಅವ್ರಿಗೆ ಯಾರೋ ಶೇರ್ ಮಾಡಿದ್ರಂತೆ. ಅವ್ರ ತಂಗಿ ಶೇರ್ ಮಾಡಿದ್ರಂತೆ. ಹಂಗಾಗ್ಬಿಟ್ಟು ಅವರು ನಾವೆಲ್ಲೋ ಹೋಗ್ತಾಯಿದ್ವಿ ಅಂದವೆ, ನಾನು ಆಶಾ ಹಾಗೆ ಹೋಗ್ತಾ ಇರುವಾಗ ನಮ್ಮನ್ನು ನೋಡಿದ್ದಾರೆ, ಅಬ್ಸರ್ವ್ ಮಾಡಿ ಮತ್ತೆ ನಿಂತು ನಾವು ಅಲ್ಲಿ ಹೋಗಿ ಮತ್ತೆ ನಾವು ಕೆಲಸ ಮುಗಿಸ್ಕೊಂಡು ಈ ಕಡೆ ಬರುವಾಗ ಕಾದಿದ್ದು ಮಾತಾಡ್ಸಿದ್ರು. ನೀವು ಇನ್ಸ್ಟಾಗ್ರಾಮಲ್ಲಿ ಇದ್ದೀರಲ್ಲ, ನೀವು ತಾಯಿ ಮಗಳಲ್ವಾ, ನೀವು ಅಮ್ಮ ಮಗಳಲ್ವಾ ನೀವು ಅಂತೇಳಿ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಅದೊಂದು ಕ್ಲಿಪ್ಪಿಂಗ್ ಇದೆ. ಅವ್ರದ್ದು ಪರ್ಮಿಷನ್ ತೊಗೊಂಡೆ ಹಾಕ್ತಾಯಿದ್ದೀನಿ. ವೀಡಿಯೋ ಮಾಡ್ಕೋಬೋದಾ ಅಂಥೇಳಿ. ಇಲ್ಲಾಂದರೆ ನಾನು ಅವ್ರದ್ದೇನು ಹಾಕ್ತಾಯಿಲ್ಲ. ಸುಮಾರು ಜನ ಕೆಲವರು ಸಿಕ್ಕಿದ್ದಾರೆ, ಕೆಲವರು ನೋಡ್ತಾನೆ ಇರ್ತಾರೆ, ಒಂದೇ ಸಮಯ ಬಂದು ಮಾತಾಡ್ಸೋದಿಲ್ಲ. ಅಷ್ಟೊಂದು ವೈರಲ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಎಲ್ಲ ನನಗೆ ನನ್ನ ಮಗಳಿಗೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ನಿಮ್ಮ ಒಂದು ಈ ಸಪೋರ್ಟಿಗೆ ನನ್ನ ಮಗಳ ಕಡೆಯಿಂದ ತುಂಬಾ ನಿಮಗೆ ಧನ್ಯವಾದಗಳು, ತುಂಬ ಹೃದಯ ಧನ್ಯವಾದಗಳು ಅಂತಲೇ ಹೇಳ್ತಾ, ಇವಾಗ ನಾನು ಹೊರಗಡೆ ಹೋಗಿದ್ದೆ ಅಲ್ವಾ, ಅದದು ಕ್ಲಿಪ್ಪಿಂಗ್ಸ್ನ ಸಣ್ಣ ಪುಟ್ಟ ತಗೊಂಡಿದ್ದೀವಿ ಅಲ್ಲೋ. ನಾನು ನನ್ನ ಮಗಳು ರೀಲ್ಸು ಕೂಡ ಮಾಡ್ಕೊಂಡಿದ್ದು. ತುಂಬ ದಿನ ಆಯಿತು ಅದು ವೀಡಿಯೋ ಮಾಡಿ, ಬಟ್ ಆದರೆ ವ್ಯೂಸ್ ಬರ್ದಿರೋ ಕಾರಣ ನಾನು ಹಾಕಿರಲಿಲ್ಲ. ಪ್ಲೀಸ್ ವ್ಯೂಸ್ ಕೊಡಿ. ನಾನು ಡೈಲಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂದರೆ ದಿನ ಬಿಟ್ಟು ದಿನಾದರೂ ನಾನು ವೀಡಿಯೋ ಹಾಕಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಹಾಕಿದರೂ 1K 2K ಏನಾದರೂ ಓಡಿದ್ರೆ ನಿಮಗೊಂದು ಸ್ವಲ್ಪ ಖುಷಿ ಇರ್ತವೆ. 1K 2K ಏನಾದರೂ ಓಡ್ತಲ್ಲಪ್ಪ ಅಂತೇಳಿ ಅಟ್ಲೀಸ್ಟ್ ಹೇಳ್ತಿರೋದು. ನನ್ನ ಒಂದು 150-250 ವ್ಯೂಸ್ ಕೇಳ್ತಿಲ್ಲ, 150-250 ವ್ಯೂಸ್ ಕೇಳ್ತಾ ಇಲ್ಲ ನಾನು. ಜಸ್ಟ್ 1K 2K ಏನಾದ್ರೂ ಅಟ್ಲೀಸ್ಟ್ ಕೊಡಿ. ನಾನು ಹಾಕೋಂಥ ಪ್ರತಿಯೊಂದು ವೀಡಿಯೋಗೂ ಖಂಡಿತ ನಾನು ಡೈಲಿ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಖಂಡಿತ ಹಾಕ್ತೀನಿ. ಅಷ್ಟು ವ್ಯೂಸ್ ಬಂತಂದರೆ ನಾನು ನೆಗ್ಲೆಕ್ಟ್ ಮಾಡಲ್ಲ. ನಮಗೂ ಖುಷಿ ಇರುತ್ತೆ. ನಾನು ಇಷ್ಟೊಂದು ಜನ ನೋಡ್ತಾ ಇದ್ದಾರೆ, ವಾಚ್ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನಾನು ಕೊಡಬೇಕು ಅನ್ನೋಂಥದ್ದು ನಮಗೂ ಕೂಡ ಇನ್ನೂ ತುಂಬ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ಫಾರ್ಮೇಷನ್ ಕೊಡಲಿಕ್ಕೆ
ಓಕೆನಾ. ನೋಡಿ ನಾನು 1K ಮೇಲಾಗಿ ಹೋಗ್ಬಿಟ್ಟಿದ್ದು, ಅಷ್ಟು ವೀಡಿಯೋಸ್ ಹಾಕಿದ್ದೀನಿ. ನೀವೇ ನೋಡಿ ಯಾವ ಥರ ಇದೆ ವ್ಯೂಸ್ ಅಂತೇಳಿ. ಬರೀ 100 ಒಳಗಡೆ, 100 ಮೇಲೆ 200-300 ಒಳಗಡೆ ಈ ಥರನೇ ಇದೆ. ಅದು ಹಂಗಾಗಿ ಬೇಜಾರಾಗುತ್ತೆ. ಪ್ಲೀಸ್ ಚೆನ್ನಾಗಿ ವ್ಯೂಸ್ ಕೊಡಿ. ನಾನು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಹಾಕಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಹೋಗಿ ನೋಡ್ಕೊಂಬನ್ನಿ. ನಾನು ಏನೇನೆಲ್ಲ ಎಲ್ಲೆಲ್ಲ ಹೊರಗಡೆ ಹೋಗಿದ್ದೆ, ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಹೋಗಿ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಬಾಯ್. ಸ್ಕೂಲ್ ಯೂನಿಫಾರ್ಮ್ ರಿಪೀಟ್ ಹೌದಾ? ನಾನಿದು ಹಚ್ಕೊಳ್ಳೇ ಇಲ್ಲ, ಬಸ್ಸೇ ಬೆಳಗಲ್ಲ ಬೇರೆ ಟೈಮಲ್ಲಿ ಬೇಗ ಬಂದರೆ ಸಿಗಲ್ಲ, ಕಾಲೇಜಿಗೆ ಕೊಡ್ತಾರೆ, ಅವರ ಸಿಗ್ತಿರ್ತಾರೆ, ಸಿಗಲ್ಲ. 8 ಗಂಟೆ ಸುಮಾರು ಸ್ವಲ್ಪ ಹೋಗ್ಬೇಕು, ಅವಾಗ ಸದಾ ಎಲ್ಲಿಗೆ ಹೋಗೋರು ನೀವು? ಎಲ್ಲಿಗೆ ಹೋಗೋರು? ಅಜ್ಜಿ ಕಣ್ಣು ಹುಷಾರಿಲ್ವಾ? ಹೌದಾ? ಟೆಸ್ಟ್ ಮಾಡ್ಕೊಬರಕ್ಕೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದಾರೆ. ಹುಷಾರಿಲ್ಲ ಅಂತ ಪಾಪ ಅವ್ರಿಗೆ ಒಳ್ಳೇದಾಗಲಿ. ಓಕೆನಾ? ಎಲ್ಲ ಆರೈಸಿ ಅಜ್ಜಿ ತಾತಗೆ ಒಳ್ಳೇದಾಗಲಿ ಅಂತ ಆರೈಸಿ. ಪಾಪ ಹುಷಾರಿಲ್ಲ, ಫ್ರೆಂಡ್ಸ್. ತುಂಬ ದಿನಗಳ ನಂತರ ನಾನು ವ್ಲಾಗ್ನ ಹಾಕ್ತಾಯಿದ್ದೀನಿ. ಪ್ಲೀಸ್ ವ್ಯೂಸ್ ಕೊಡಿ, ಲೈಕ್ಸ್ ಕೊಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ನಾನು ಅರ್ಲಿ ಮಾರ್ನಿಂಗ್ ಹೋಗ್ತಾ ಇರೋದ್ರಿಂದ ಖಾಲಿ ಇತ್ತು ಸ್ವಲ್ಪ ಬಸ್ಸು. ಖಾಲಿ ಇರೋದೇ ಅದೃಷ್ಟ ಅಂತ ಹೇಳ್ಬೋದು. ಅರ್ಲಿ ಮಾರ್ನಿಂಗ್ 6:30-7 ಗಂಟೆಗೆ ಹೋಗ್ಬಿಟ್ರೆ ಫುಲ್ ರಶ್ ಇರುತ್ತೆ ಅಂತಲೇ ಹೇಳ್ಬೋದು. ಇವಾಗ ತುಂಬಾ ಖಾಲಿ ಇದೆ. ಊರು ಬಂದು ಯಾವುದು ಗೊತ್ತಾ? ಆಲದ ಮರ ಅಂತ. ಹಳ್ಳಿನೋ ಹಳ್ಳಿನೋ ಗೊತ್ತಿಲ್ಲ, ಆಲದ ಮರ. ಮನೇಲಿ ಇದ್ದು ಬೋರ್ ಆಗ್ತಿತ್ತು ಅಂತೇಳ್ಬಿಟ್ಟು ಆಶಾ ನಾನು ಹಾಗೆ ಹೊರಗಡೆ ಹೋಗ್ತಾ ಇದ್ವಿ. ಹಂಗೆ ಸ್ವಲ್ಪ ಹೊರಗಡೆ ಸುತ್ತಾಡ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಹಾಗಾಗಿ ಇವೆಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಅಂದವೇ ಹಾಗೆ ನನಗೆ ಒಬ್ಬರು ನನ್ನ ಒಂದು ಫಾಲೋವರ್ಸು ನಮ್ಮ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ತುಂಬ ನೋಡ್ತಾರಂತೆ. ಅವರಿಗೆ ತುಂಬ ಇಷ್ಟ ಅಂತೇಳ್ಬಿಟ್ಟು ಅವರು ನಮ್ಮನ್ನು ಮಾತಾಡಿಸಿದ್ರು. ನಮ್ಮ ವೀಡಿಯೋಸ್ ತುಂಬ ಇಷ್ಟ ಆಗ್ತವೆ ಅಂತೇಳ್ಬಿಟ್ಟು ಆ ವೀಡಿಯೋನು ಹಾಕಿದ್ದೀನಿ. ಪ್ಲೀಸ್ ವಾಚ್. ಮನಸ್ಸು ನೊಂದಿದೆ, ಈ ವೆದರಿಗೆ ಈ ಜಾಗಕ್ಕೆ ಡ್ರೆಸ್ ಎಷ್ಟು ಸೂಟ್ ಆಗುತ್ತೆ.
ಅದೇ ಏನು ಸ್ಕೂಲ್ ಅಪ್ಪ. ನಾನು ನೋಡಿದೆ ಈಗ ಕಾರಿಂದ ಹೇಳಿದೆ ಮತ್ತೆ ಪಾಸ್ ಮಾಡ್ಕೊಳ್ಬೇಕಾದ್ರೆ ನಿಂತಿರಲ್ಲ. ನಾನು ಅಲ್ಲೇ ಇವರು ಅಬ್ಸರ್ವ್ ಮಾಡಿದ್ರು, ಆಮೇಲೆ ನಾನು ಸುಮ್ಮನೆ ಬಂದೆ. ಫ್ರೆಂಡ್ಸ್ ಇವರು ನಮ್ಮನ್ನು ನೋಡಿ ಕಂಡಿಡಿದು ನಮ್ಮನ್ನು ಮಾತಾಡ್ಸಿದ್ರು. ತುಂಬ ಥ್ಯಾಂಕ್ಸ್. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಂತೆ ಅಮ್ಮ ಮಗಳು ಅಂತೇಳಿ ರೀಲ್ಸ್ ಹಾಕ್ತೀವಲ್ವ ಅವಾಗ ಅದು ನೋಡಿ ಅವರು ನಮಗೆ ಗೊತ್ತಿದ್ದಾರೆ. ಹಾಗೆ ನಿಮ್ಮ ಹೆಸರು? ಇವ್ರ ಹೆಸರು ಹರ್ಷ ಅಂತ. ಇದೆ ಬಟ್ ನಾನು ಅಷ್ಟು ಕುಡಿತಾ ಇದ್ದಾಳೆ. ಈ ಕೇಕ್ ಎಷ್ಟು ಸಣ್ಣವಿದ್ದಾವೆ. ಬರ್ತಡೇ ಕೇಕ್ಗಳು ಚೆನ್ನಾಗಿರುತ್ತೆ. ಬರ್ತಡೇಗೆ ಕೇಕ್ ಕೊಂಡಿದ್ದಾವ. ಹೋಗುತ್ತೆ ತಕ್ಕೊಡಿ. ಚೆನ್ನಾಗಿಲ್ಲ ಇದು. ನಾನು ನಗ್ತಿರೋ ನೋಡೋಣ ಹೆಂಗ್ ನಗ್ತೀವಿ. ಗಲ್ಲಂತೂ ನನ್ನ ಪಾಠ. ಏನದು ಏನದು? ಭರತನಾಟ್ಯ. ಇದು ಭರತನಾಟ್ಯನ ಯಪ್ಪ. ಭರತನಾಟ್ಯ ಮಾಡಲ. ಹಾಂ ಆಮೇಲೆ ಕೂಚಿಪುಡಿ ಮಾಡ. ಮತ್ತೆ ಮಾಡಕ್ಕಮ್ಮ ಅದ ನೀನು ಇದೆ ಇವಾಗ ನಾನು ಬಂದ್ವಿ. ನಾವು ಮನೆಗೆ ಬಂದ ನಂತರ ಇವಾಗ ಕಾಫಿ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ಕಾಫಿ ಕುಡಿದು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಾಲ ಏನು ಮಾಡ್ತಿದ್ದಿ? ಹಾಂ ಯಾಕೆ ಮಾಡ್ತಿದ್ದಿ? ಸಾಕು ಲೆಂದಿ ಆಗುತ್ತೆ. ನೋಡಿ ಇಲ್ಲಿ ಹೇಗೆ ಹೇಗೆ ಎಂದು ನಮ್ಮ ಕುಕುಮರಿ ಹಾಲು ಏನು ಅಮ್ಮ? ಇದನ್ನ 4 ಸತಿ ಬೆಳಿಗ್ಗೆ ಕ್ಲೀನ್ ಮಾಡಿ ಹೋಗ್ಲಿಕ್ಕೆ ಆಗಲಿ. ಸುಳ್ಳು ಹೇಳ್ಬಾರ್ದು, ಹಂಗಲ್ಲ. ಸುಳ್ಳು ಹೇಳ್ಬಾರ್ದು ಅಮ್ಮ, ಸುಳ್ಳು ಹೇಳ್ಬಾರ್ದು ಗೈಸ್, ನಿಜ. ಕುಕ್ಕದೇ ಅದ ಕೆಲಸ. ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು. ನಿಜ ಹೇಳ್ಬೇಕಂದ್ರೆ ಹಾಲಾಗ ಹಾಲೇ ಉಗ್ತು, ನಾವೇನು ಉಗ್ಸಿಲ್ಲ. ಭಾರಿ ಇದೆಯಾ ಮತ್ತ? ಹೇಳು, ಭಾರಿ ಇದೆಯಾ? ಅಯ್ಯೋ ದೇವ ಅಂತ ಕೆಮ್ಮಪ್ಪ, ಕೆಮ್ಮು ಬರ್ತಿದೆ. ನಾಯಿ ಮರಿಗೆ ಬಿಟ್ಟಿದೆ. ಬಾಯಿ ಮುಚ್ಕೊಂಡು ನೋಡಿ, ಬಾಯಿ ಮುಚ್ಕೊಂಡು ನಾಯಿ ಕೆಮ್ಮ ಅಂತ ಬಾಯಿ ಮುಚ್ಕೊಂಡು
ನೀನು ಕೆಮ್ಮು ಹಂಗೆ ನಾನೇ ಕಲಿಸ್ಕೊಟ್ಟಿದ್ದೆ ಇವಳಿಗೆ. ಅಯ್ಯೋ ಅಯ್ಯೋ ಎಷ್ಟು ಇಸ್ಕೊಂಡೆ ಪೀಸು ಎಷ್ಟು ಇಸ್ಕೊಂಡೆ? ಇಸ್ಕೊಂಡಿಲ್ಲ, ಮಕ್ಳ ಹತ್ರ ಎಲ್ಲ ಫೀಸ್ ಇಸ್ಕೊಂಡ್ರೆ ಹಂಗೆ ಕೆಮ್ಮದು ಹೇಳ್ಕೊಟ್ಟೆ. ಉಣ್ಣೋದನ್ನ ಕಲ್ಸಿದ್ದೀನಿ, ಮಾತಾಡೋದನ್ನ ಕಲ್ಸಿದ್ದೀನಿ, ಓಡಾಡೋದನ್ನ ಕಲ್ಸಿದ್ದೀನಿ, ಆ ಬರೆಯೋದನ್ನ ಕಲ್ಸಿದ್ದೀನಿ, ಈ ಬರೆಯೋದನ್ನ ಕಲ್ಸಿದ್ದೀನಿ, ABCD ಕಲ್ಸಿದ್ದೀನಿ, ಲೆಕ್ಕ ಮಾಡೋದು ಕಲ್ಸಿದ್ದೀನಿ, ತಲೆ ಬಾಚ್ಕೊಳ್ಳೋದು ಕಲ್ಸಿದ್ದೀನಿ ಅಂದಾಗ ಅದಕ್ಕೆಲ್ಲ ಫೀಸ್ ಇಸ್ಕೊಂಡಿದ್ದ. ಹಾಗೆ ಇದಕ್ಕೂ ಫೀಸ್ ಇಸ್ಕೊಂಡಿಲ್ಲ. ಟೇಕ್ ದಿಸ್ ಯುವರ್ ಕಾಫಿ. ನಾನು ಒಪ್ಪಿಟ್ಟರ್ಸು ತೋರಿಸ್ಕೊಂಡು ಕೆಮ್ಮು ನೆಗಡೆ ಆದರೆ ಮಿನಿಮಮ್ 1 ತಿಂಗಳವರೆಗೂ ಕೆಮ್ಮು ಹೋಗಲ್ಲ. ಹೌದು ಅಮ್ಮ. ಊಸಿ ಕೆಮ್ಮಿದ್ದೇ ನಮಗೂ ಅಷ್ಟೆ. ಹಾಫ್ ಮಾಡಲಿ. ಹೇಳು ಅಮ್ಮ, ಏನು ಮಾಡ್ತಿದ್ದಿ? ನಾನು ಅದೇನು ಚೆನ್ನ ಮಸಾಲ ಅಂತ ಕಾಳು ಬರುತ್ತಲ್ಲ, ಚೆನ್ನ ಮಸಾಲ ಕಾಳನ್ನ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ಕಡಲೆಕಾಳು ಇದ್ವು, ಅವನ್ನ ನೆನಪಿಟ್ಟು ಬರೀ ಪಲಾವ್ಗೆ ಹಾಕಿದ್ದೀನಿ. ಖಾಲಿ ಆಗುವಾಗ ಇಷ್ಟನ್ನು ಜೋಡಿಸ್ಕೊಂಡಿದ್ದೀನಿ. ಇಷ್ಟ ಟೊಮೊಟೊ ಹಾಕ್ತಾಯಿದ್ದೀನಿ, 2 ಟೊಮೊಟೊ ಹಾಕ್ತಾಯಿದ್ದೀನಿ. ನಮ್ಮಿಬ್ಬರಿಗೆ ಸಾಕು 2 ಟೊಮೊಟೊ ಹಾಕಿದ್ರೆ ಬೇಜಾನು ಹುಳಿ ಆಗುತ್ತೆ. ಇಷ್ಟೇ ನಾನು ತೊಗೊಂಡಿರೋಂಥದ್ದು. ಇಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, ಇಷ್ಟು ಕೊತ್ತಂಬರಿ, ಇಷ್ಟು ಪುದೀನ ಆಪ್ಷನಲ್, ನೀವು ಬೇಕಿದ್ರೆ ಹಾಕೋಬೋದು, ಹಾಕೊಂಡಿದ್ರು ಪರವಾಗಿಲ್ಲ. ನಾನು ಸುಮ್ಮನೆ ಸ್ವಲ್ಪ ಇದು ಚಿಕನ್ ಥರ ಸ್ಮೆಲ್ ಕೊಡಲಿ ಅಂತ, ಟೇಸ್ಟ್ ಬರುತ್ತೇನೋ ಅದಕ್ಕೆ ಇದನ್ನು ಮನೇಲಿ ಇತ್ತಂತ ಹಾಕ್ತಾಯಿದ್ದೀನಿ. ಹಾಗೆ 2 ಟೊಮೊಟೊ, ಒಂದಿಷ್ಟು ಈರುಳ್ಳಿ ಕ್ವಾಂಟಿಟಿ ಸಾರಿಗೆ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನನಗೆ ಇದು ಇಷ್ಟು ಬೆಳ್ಳುಳ್ಳಿ, ಇದು ಜಾಸ್ತಿ ಅದು ಎತ್ತಿಡ್ತೀನಿ, ಸಾಕಿಷ್ಟು. ಇದು ಖಾರ, ಪುದೀನ ಬೇರೆ ಹಾಕ್ತೀನಿ, ಇದಕ್ಕೆ ಚಕ್ಕೆ ಲವಂಗ ಬೇರೆ ಹಾಕ್ತೀನಿ. ಯಾವ ಕಾಳು ಅಂತ ತೋರಿಸ್ತೀನಿ ತಡಿ, ಯಾವ ಕಾಳಿಂದ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಮನೇಲಿ ಸ್ವಲ್ಪ ಇದ್ವಲ್ಲ, ಅಷ್ಟು ನಾನು ಹಾಕ್ಬಿಟ್ಟಿದ್ದೀನಿ. ಇಷ್ಟನ್ನು ನಾನು ಮಾಡಲ್ಲ, ಇದರಲ್ಲಿ ಸ್ವಲ್ಪ ತಕ್ಕೊತೀನಿ. ಇಷ್ಟು ನೋಡಿ, ಇಷ್ಟು ಇದರಲ್ಲಿ ಸಾರು ಇದೆ. ಫಸ್ಟ್ ಟೈಮ್ ಮಾಡ್ತಿರೋದು, ಹೆಂಗೆ ಬರುತ್ತೋ ಗೊತ್ತಿಲ್ಲ, ಮಾಡ್ತಾಯಿದ್ದೀನಿ ಸಾರು. ಇದರಲ್ಲಿ ಜಾಸ್ತಿ ಪಲ್ಯನೇ ಮಾಡ್ತಾರೆ ಪೂರಿಗೆ. ಇಷ್ಟನ್ನು ಯೂಸ್ ಮಾಡ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಸಾಂಬಾರು ಮಾಡೋದು. ಎಲ್ಲ ಹೊರಗಡೆ ಹೋಗಿದ್ವಲ್ಲ, ಹೋಗಿ ಬಂದಮೇಲೆ ಇವಾಗ ಸಾಂಬಾರು ಮಾಡ್ತಾಯಿದ್ದು. ಬೆಳಿಗ್ಗೆ ಸ್ವಲ್ಪ ಚಿಕನ್ನ ಮಾಡಿದ್ದೆ, ಪಲಾವ್ ಏನು ಮಾಡಿರಲಿಲ್ಲ. ಇವಾಗ ಸಾಂಬಾರು ಮಾಡಿ ತಗೊಂಡೆ. ಗೊಜ್ಜು ಸಹ ಹಾಕಿದ್ದೆ. ನಾವು ಗೊಜ್ಜು ಇಷ್ಟ ಆಗುತ್ತೆ, ಅದಕ್ಕಿಂತ ಸಾರಿದ್ದು ಜಾಸ್ತಿ ಇಷ್ಟಪಡ್ತಾಳೆ. ಸಾಂಬಾರೇ ಮಾಡ್ಬಿಡ್ತೀವಿ. ಥ್ಯಾಂಕ್ ಯು ಮಮ್ಮಿ. ಮಮ್ಮಿ ಮಮ್ಮಿ ಆಮೇಲೆ ನಾನು ಯಾಕೆ ಇವತ್ತು ಏನು ಈಗ ಹೇಳು. ಫ್ರಿಜ್ಜಲ್ಲಿ ಎಷ್ಟು ಮಂಜುಗಡ್ಡೆ ಕಟ್ಟಿದೆ ಗೊತ್ತಾ? ಏನು? ಬನ್ನಿ ತೋರಿಸ್ತೀನಿ. ಇಷ್ಟು ಮಂಜುಗಡ್ಡೆ ಕಟ್ಟಿದೆ. ಓ ಮೈ ಗಾಡ್. ನೋಡಿ, ದೇವಲೋಕದಲ್ಲಿ ಇದೇ ಥರ ಇರೋದು ಮಂಜು. ಜ್ಯೂಸ್ ಕುಡಿತಿದ್ದಿ? ಹೌದು. ಕ್ಯೂಬ್ಸು? ಹೌದು. ಎಲ್ಲಿ ಕುಡ್ದು? ಇವತ್ತು ಕುಡ್ದಿಲ್ಲ, ಸುಳ್ಳು ಗಾಯ್ಸ್. ಎಲ್ಲ ಹೋಗಿದ್ವಲ್ವ, ನೋಡಿ ಹಿಂಗೆ ಮಂಜುಗಡ್ಡೆ ಕಟ್ಟಿದೆ. ಒಂದನ್ನು ಈ ಥರ ಎತ್ಕೊಂಡ್ಬಿಟ್ಟು ನೀರುಳ್ಳಿ ಹಾಕಿಕೊಂಡು ಕುಡಿಯುವಂಥದ್ದು. ಹೇರ್ಗೆ ಒಳ್ಳೆಯದು, ಹೇರ್ಗೆ ತುಂಬ ಒಳ್ಳೆಯದು. ಹಾಗಾಗಿ ಏನಾಯಿತು? ಇವಾಗ ಇಷ್ಟೇ ನೀರು ಸಾಕು, ನೀರು ಕುಡಿಯೋದಕ್ಕೆ ಆಗಲ್ಲ. ಅದಕ್ಕೆ ಸ್ಕಿನ್ ಬೇಗ ಹಾಳಾಗೋಂಥದ್ದು. ನೀರು ಜಾಸ್ತಿ ಎಷ್ಟು ಕುಡಿತೀವೋ ಅಷ್ಟು ಒಳ್ಳೆಯದು. ನೀರು ಕುಡಿಯೋಲ್ವಲ್ಲ, ಹಾಗಾಗಿ ಸ್ಕಿನ್ ಬೇಗ ಹಾಳಾಗುತ್ತೆ. ನನಗೆ ನೀರೇ ಕುಡಿಯೋಕ್ಕಾಗ್ತಿಲ್ಲ, ಇಷ್ಟೇ ತಗೊಂಡ್ರೆ ನೀರು ಕುಡಿಬೇಕು, ನೀರು ಜಾಸ್ತಿ ಕುಡಿಬೇಕು. ಕರಿಗಿದ್ಮೇಲೆ ಸಾಂಬಾರು ಮಾಡಿದ್ಮೇಲೆ ತೋರಿಸ್ತೀನಿ. ನಮ್ಮ ರೆಸಿಪಿ ಏನು ತೋರಿಸ್ತಾ ಇಲ್ಲ,
ಹಾಗಾಗಿ ಸಾಂಬಾರು ಹಾಕಿ ತೋರಿಸ್ತೀನಿ. ಇದನ್ನೇ ತಿನ್ನೋದಿಲ್ವಾ? ಅದೊಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಒಂದು ಕಾಮಿಡಿ ವೀಡಿಯೋ ಮಾಡಿಬಿಟ್ಟು ತಿನ್ನೋಣ ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಗ್ಗರಣೆಗೆ ಹಾಕ್ಬಿಡು. ಇದಕ್ಕೆ ಹಾಕ್ತೀನಿ. ಆಯ್ತು ಹಾಕು. ಇದು ಸಾಂಬಾರು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಸಿಂಪಲಾದ ವೀಡಿಯೋ. ಹೊರಗಡೆ ಹೋಗಿದ್ದು ಸುಮ್ಮನೆ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಹಾಗೆ ಇವತ್ತು ಬಂದು ಏನು ಅಡುಗೆ ಮಾಡಿದೆ ಅಂತ ನಾನು ಶೇರ್ ಮಾಡ್ತಾಯಿದ್ದೆಲ್ಲ ಏನೋ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲಿಲ್ಲ. ಊಟ ಆದಮೇಲೆ ಇವಾಗ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೇನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ದಾರೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.